ಅಸ್ಸಲಾಮುಅಲೈಕುಂ. ನಾನು ಇಲ್ಲಿ ಅಲಿ ಕನ್ನಡ ಕಲಿ ಅಕಾಡೆಮಿಯ ವೇದಿಕೆಯಲ್ಲಿ ಇದ್ದೇನೆ. ಇಲ್ಲಿ ನಾವು ಇಂಗ್ಲಿಷ್ ಭಾಷೆಯ ಜೊತೆಗೆ ಕನ್ನಡ ಭಾಷೆಯಲ್ಲೂ ಕೂಡ ಭಾಷಣದ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದು ಅಲಿ ಪಬ್ಲಿಕ್ ಶಾಲೆ ಮತ್ತು ಅಲಿ PU ಕಾಲೇಜ್ ವತಿಯಿಂದ ನಡೆಸಲ್ಪಡುತ್ತಿದೆ. ಸಾರ್ವಜನಿಕರಿಗೆ ಸಾಯಂಕಾಲ 5:30 ಇಂದ 7 ಗಂಟೆವರೆಗೆ ಪ್ರತಿದಿನ ಈ ತರಬೇತಿಯನ್ನು ನೀಡಲಾಗುತ್ತಿದೆ. ಸೊ ಈಗ ನಮ್ಮ ಇಲ್ಲಿನ ವಿದ್ಯಾರ್ಥಿನಿ ಸಹೋದರಿ ಆಫೀನ್ ಅವರು ಕನ್ನಡದಲ್ಲಿ ಒಂದು ಭಾಷಣ ಮಾಡಲಿದ್ದಾರೆ. ಇನ್ಶಾಅಲ್ಲಾ. ಅಸ್ಸಲಾಮು ಅಲೈಕುಂ ಮತ್ತು ಶುಭ ಸಂಜೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬಾ ಸಂತೋಷ. ಈ ವೇದಿಕೆಯಲ್ಲಿ ನನಗೂ ಅವಕಾಶ ಪಡೆದು ಅಲಿ ಕನ್ನಡ ಕಲಿ ಅಕಾಡೆಮಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಅತ್ತಹುರು ಶತ್ರುಲ್ ಈಮಾನ್, ಸ್ವಚ್ಛತೆಯು ಈಮಾನಿನ ಭಾಗವಾಗಿದೆ. ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ. ಮಾಷಾಅಲ್ಲಾ, ತುಂಬಾ ಅತ್ಯುತ್ತಮವಾಗಿ ಹೇಳಿದ್ದಾರೆ. ಇವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಹಾಗೆಯೇ ಇವಾಗ ಹೇಳಿದ ಹದೀಸ್ ನಾವು ಇದನ್ನು ಹೇಳುವುದಷ್ಟು ಮಾತ್ರವಲ್ಲ, ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕು. ಸ್ವಚ್ಛತೆ ಈಗ ಎಲ್ಲ ಕಡೆಯೂ ಒಂದು ಸಮಸ್ಯೆಯಾಗಿದೆ. ನಮ್ಮ ತುಮಕೂರು ನಗರದಲ್ಲಿ ಅಥವಾ ಮಹಾನಗರ ಪಾಲಿಕೆಯ ಸುತ್ತಮುತ್ತಲಿನ ಮಹಾನಗರ ಪಾಲಿಕೆಯು ತುಂಬ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಕಸದ ವಾಹನಗಳು ಬರ್ತಾ ಇದೆ. ಅದರಲ್ಲಿ ಅದರ ಸರ್ಕಾರಿ ನೌಕರರು ಅದನ್ನು ಸ್ವಚ್ಛ ಮಾಡುವಂತಹ ನೌಕರರು ಬರುವಾಗ ತುಂಬ ಮನೆಗಳವರು ಅವರ ಜೊತೆ ಸ್ಪಂದಿಸುವುದಿಲ್ಲ. ನಾವು ಎಲ್ಲೆಂದರಲ್ಲಿ ಕಸ ಬಿಸಾಡುವುದು, ಹಾಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದರೆ ಅದರಿಂದಾಗಿ ತುಂಬ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ ಈ ಥರ ಎಲ್ಲ ಆಗ್ತಾ ಇದೆ. ಆದರೆ ಇಸ್ಲಾಂ ಒಂದು ಧರ್ಮ ಏನಂದರೆ ಸ್ವಚ್ಛತೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ನಾವು ಇದನ್ನು ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸಿ ತೋರಿಸಿಕೊಳ್ಬೇಕಾಗಿದೆ. ಸೊ ಜಜಾಕಲ್ಲಾಹು ಖೈರನ್. ಇದೇ ನಮ್ಮ ಇವತ್ತಿನ ಮೆಸೇಜ್. ಸೊ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಜಜಾಕಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಂ.